ಕಣೆ ಒಂದೊಂದ್ ಕೊಡ್ ಕಣೆ ತಗೋ. ನಡಿ ಕಣೆ ಸುಸ್ತಾಗಿದೆ, ಚಾ ಮಾಡ್ಕೊಂಡ್ ಕುಡಿಯೋಣ ಬಾ. ಜಲ್ದಿ ಮಾಡೆ, ಚಾ ಸುಸ್ತಾಗದ. ಅರೆ ಚಾ ಪುಡಿ ಖಾಲಿ ಆಗಿದೆ ಅಲ್ಲ. ಅರೆ ಚಾ ಪುಡಿ ಖಾಲಿ ಆಗಿದೆ. ಅರೆ ಬಾ ಶಾಪಿಂಗ್ ಮಾಡ್ಕೊಂಡ್ ಬರೋಣ. ನಿನ್ನೆ ಸಾರ್ಲಿ ಬಂದ ಹೆಂಗು. ತಗೋಕಣೆ ನಿನ್ ಬ್ಯಾಗು ಕೊಡು. ಏನ್ ಬೇಕಮ್ಮ? ಒಂದು ರೆಡ್ ಲೇಬಲ್ ಕೊಡ್ರಿ. ಅಡ್ವರ್ಟೈಸ್ಮೆಂಟ್ ಒಳಗ ಯಾವ್ದೋ ಹೊಸದು ಕ್ಯಾಲ್ಸಿಯಂ ಹಾರ್ಲಿಕ್ಸ್ ಬಂದಿದೆ ಅಂತಲ್ಲ, ಅಲ್ಲಿ ಪೌಚ್ ಹಾರ್ಲಿಕ್ಸ್ ಅದಲ್ಲ ಅದಲ್ಲ ಪೌಚ್ ಪೌಚ್. ಹಾ ಒಂದದು ಕಿಸನ್ ಜಾಮ್ ಕೊಡ್ರಿ. ಕಿಸನ್ ಫ್ರೆಶ್ ಟೊಮೆಟೊದ. ಹಾ ಆಯ್ತಾಯ್ತು. ಇದು 145 ಆಗಲ್ಲ, ಇಷ್ಟೇ ಕೊಡ್ತೀರಾ? 145 ಕೊಡ್ತೀವಮ್ಮ. ಹಾ ಇದಕ್ಕಿಂತ ಕಡಿಮೆ ರೇಟ್ ರಿಲಯನ್ಸ್ ಸ್ಮಾರ್ಟಾಗೆ ಸಿಗ್ತಾವ. ಒಳ್ಳೆ ಒಳ್ಳೆ ಆಫರ್ ಕೂಡ ಸಿಗ್ತದ, ಅಲ್ಲೇ ಹೋಗಂ ಬಾ. ಇಲ್ಲಿ ಬೇಡ ಬಾ. ಇಲ್ಲ ಕಣೆ, ನಾವು ರಿಲಯನ್ಸ್ ಸ್ಮಾರ್ಟಿಗೆ ಹೋಗಷ್ಟೇ ಅಲ್ಲಿ ಬಿಸಿಲು ಬರುತ್ತಾ, ಮತ್ತೆ ಪೆಟ್ರೋಲ್ ಬೇಕಾಗುತ್ತಾ ನಮ್ಗ. ಇಲ್ಲಿ ನೋಡು, ಇಲ್ಲಾಂದ್ರೆ ಟಾಟಾದಲ್ಲಿ ಹಾಕಿ ಕೊಡ್ತಾರ, ಮತ್ತೆ ನಮ್ಮ ಮನೆಗೆ ಸಮೀಪ ಆಗ್ತದ ಗೊತ್ತಾ. ಮತ್ತೆ ಇಲ್ಲಿ ಬ್ಯಾಗ್ನು ಕೊಡ್ತಾರ. ಅಲ್ಲಿ ರಿಲಯನ್ಸ್ ಸ್ಮಾರ್ಟಿಗೆ ಹೋದ್ರೆ ಬ್ಯಾಗನ್ನ ಕೊಡ್ತಾರ, ಖಾಲಿ 20 ರೂಪಾಯಿ ಬ್ಯಾಗಿಗೆ ತಗೊಂತಾರ. ಇಲ್ಲಾಂದ್ರೆ ನಾವು ಕೇಳಿಲ್ಲ ಅವಾಗೆ ಕೊಡ್ತಾರ ಗೊತ್ತಾ ಬ್ಯಾಗು. ಮತ್ತೆ ಅವರು ನಮ್ಗ ಸಾಮಾನ್ ಬೇಕಾದಾಗ ಮನೆಗ್ ಬಂದು ಕೊಡ್ತಾರ. ಮತ್ತೆ ಕ್ಯಾನು ಸಪ್ಲೈ ಮಾಡ್ತಾರ, ಮತ್ತೆ ಮಿಲ್ಕು ಸಪ್ಲೈ ಮಾಡ್ತಾರ. ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರ. ಮತ್ತೆ ಉದ್ರಿನೂ ಕೊಡ್ತಾರ. ನಮಗ್ ಸ್ಯಾಲ್ರಿ ಇರ್ಲಾರ್ದಾಗ, ರೊಕ್ಕ ಇರ್ಲಾರ್ದಾಗ ಉದ್ರಿನೂ ಕೊಡ್ತಾರ. ಯಾವಾಗನ ಅವ್ರು ಕೇಳ್ಯಾರ ಏನು ಉದ್ರಿ ಕೊಡ್ತಾರ, ಉದ್ರಿ ಎಷ್ಟಾಗ್ಯದ, ರೇಟ್ ಬಾಳ ಆಗ್ಯದ ಅಂತ ಕೇಳ್ಯಾರೇನು? ಕೇಳಿಲ್ಲ. ಅಲ್ಲಿ ಇದ್ರೆ ಉದ್ರಿ ಕೊಡಲ್ಲ, ಯಾರಂತ ಪರಿಚಯನೂ ಇರಲ್ಲ. ಅಲ್ಲಿ ತಾತ ನೋಡು ಅವಾಗ ಕ್ಯಾರಿ ಬ್ಯಾಗ್ ತಗೊಂಡಾರ ಹಾಕಾಕ. ಅಲ್ಲಿ ಹೋದ್ರೆ ನಾವೇ ಕೇಳ್ಬೇಕು. ಕ್ಯಾರಿ ಬ್ಯಾಗಿಗೆ 20-30 ರೂಪಾಯಿ ಗೊತ್ತಾ ಕ್ಯಾರಿ ಬ್ಯಾಗಿಗೆ. ಹೌದು ಕಣೆ, ನೀನ್ ಹೇಳೋದೇ ಕರೆಕ್ಟ್ ಬಿಡು. ಅದಕ್ಕೆ ಯಾವಾಗ್ಲೂ ನಮ್ಮ ಮನೆ ಪಕ್ಕದಲ್ಲಿ ಇರುವ ಅಂಗಡಿಗಳಲ್ಲಿ ತಗೋಬೇಕು. ಕೊಡ್ರಿ. ಹಾ ಎಷ್ಟಾಯ್ತು? ತಗೋರಿ.